ಆತ್ಮೀಯ ರೈತ ಬಾಂಧವರೇ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೆ ಎನ್.ಆರ್. ಪುರದ ದಿನೇಶ್ ಕುಮಾರ್ ಭಟ್ ಮಾಡುವ ನಮಸ್ಕಾರಗಳು. ಆದಾಗ್ಯೂ ನಾವು ಈ 1 ತಿಂಗಳ ಹಿಂದೆ ಸೈರನ್ ಹೇಗೆ ಹಾರಿಸುವುದೆಂದು 3 ವಿಡಿಯೋಗಳನ್ನು ಮಾಡಿರುತ್ತಿದ್ದೆ. ಈ ಹಿಂದೆ ನಾನು ಮಾಡಿದ ವಿಡಿಯೋಗಳು ಹೆಚ್ಚಾಗಿ ಕಸಿ ಕಟ್ಟುವುದು ಹೇಗೆ ಎಂದು ನಿಮಗೆ ತಿಳಿಸಿದ್ದೇನೆ. ಆದರೆ ಯಶಸ್ವಿಯಾದ ಗಿಡಗಳನ್ನು ನಾನು ತೋರಿಸಿರುವುದಿಲ್ಲ. ಈ ದಿನ ನಾನು ನಿಮಗೆ ಅವಕಾಡೊ ಗಿಡಗಳಲ್ಲಿ ಎಷ್ಟು 100ಕ್ಕೆ 70ರಿಂದ 80 ಯಶಸ್ವಿಯಾದ ಗಿಡಗಳನ್ನು ತೋರಿಸುತ್ತಿದ್ದೇನೆ. 30 ದಿವಸಗಳ ನಂತರ ಈ ರೀತಿಯಾಗಿ ಯಶಸ್ವಿಯಾದ ಗಿಡಗಳು. ಮೂವತ್ತು ದಿನಗಳ ನಂತರ ಯಶಸ್ವಿಯಾದ ಬಟರ್ಫ್ರೂಟ್ ಗಿಡಗಳು 100ಕ್ಕೆ 80 ಭಾಗ ಬಂದಿರುತ್ತದೆ. ನಾನು ಮಾರ್ಚ್ ತಿಂಗಳ 2ನೇ ವಾರದಲ್ಲಿ ಮಾಡಿರೋ ಗಿಡಗಳು ಯಶಸ್ವಿಯಾದ ಬಟರ್ಫ್ರೂಟ್ ಗಿಡಗಳು. ಎರಡನೇದಾಗಿ ನಾವು ಹಲಸಿನಲ್ಲಿ ಎಪಿಕೋಟಲ್ ಗ್ರಾಫ್ಟಿಂಗ್ ಅಂದರೆ ಓಟೆ ಕಸಿಯನ್ನು ನಾನು ಈ ಒಂದು 20ರಿಂದ 25 ದಿವಸ ಹಿಂದೆ ಮಾಡಿದ್ದೆ. ಅದು ಈಗ ಈ ರೀತಿ ಯಶಸ್ವಿಯಾಗಿದೆ. ಹಲಸಿನಲ್ಲಿ ಕಸಿ ಕಟ್ಟುವುದು ಸ್ವಲ್ಪ ತೊಂದರೆದಾಯಕ, ಆದರೂ ನಾವು ಎಪಿಕೋಟಲ್ ಗ್ರಾಫ್ಟಿಂಗ್ನಲ್ಲಿ ಮಾಡಿದಾಗ ನನಗೆ 100ಕ್ಕೆ 70ರಿಂದ 75 ಗಿಡಗಳು ಸಕ್ಸಸ್ ಆಗಿದೆ ಎಂದು ತಿಳಿಸಲು ಹರ್ಷಿಸುತ್ತಿದ್ದೇನೆ. ಮಾವಿನಲ್ಲಿ ನಾವು ಈ ಸರಿ ಚಿಗುರು ಲೇಟಾಗಿ ಬಂದಿದ್ದರಿಂದ ನಮಗೆ ಒಳ್ಳೆಯ ಕಡ್ಡಿಗಳು ಸಿಕ್ಕಿರುತ್ತದೆ. 100ಕ್ಕೆ 75ರಿಂದ 80 ಭಾಗ ಯಶಸ್ವಿಯಾಗಿದೆ. ಮಾವು ಆಗಸ್ಟ್ ತಿಂಗಳಿನಲ್ಲಿ ಮಾಡಿದರೆ ಇನ್ನೂ ಹೆಚ್ಚು ಯಶಸ್ವಿ ಸಿಗುತ್ತದೆ. ಈ ಮಾರ್ಚ್ ತಿಂಗಳಿನಲ್ಲಿ ಮಾವಿಗೆ ಚಿಗುರು ಬಂದಿದ್ದರಿಂದ ಕಡ್ಡಿಗಳು ಸೈರನ್ಗಳು ಅಷ್ಟು ಸರಿಯಾಗಿ ಇರುವುದಿಲ್ಲ. ಆಗಸ್ಟ್ ತಿಂಗಳಿನಲ್ಲಿ ಸೈರನ್ಗಳು ಚೆನ್ನಾಗಿ ಇರುವುದರಿಂದ ನಮಗೆ ಹೆಚ್ಚಿನ ರಿಸಲ್ಟ್ಸ್ ಪಡೆಯಲು ಅನುಕೂಲವಾಗುತ್ತದೆ. ಈಗ ನಾನು ಮಾಡಿದ ಅಪೆಮಿಡಿಯಾ ತಳಿಯ ಮಾವಿನ ಗಿಡಗಳು ಚೆನ್ನಾಗಿ ಸೊಗಸಾಗಿ 1 ತಿಂಗಳಿಗೆ ಈ ರೀತಿಯಾಗಿ ಚಿಗುರು ಬಂದು ಸೊಗಸಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಶೇರ್ ಮಾಡುವುದರಿಂದ ಹೆಚ್ಚು ವಿಧಾನವನ್ನು ನಿಮ್ಮ ಸ್ನೇಹಿತರು ತಿಳಿದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಶೇರ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಧನ್ಯವಾದಗಳು. ದಿನೇಶ್ BV, ಎನ್.ಆರ್. ಪುರ.